ಕೆಲವೊಬ್ಬರು ಕೆಲವೊಂದು ಮೂವಿ ಮತ್ತು ಚಿತ್ರಗಳನ್ನು ಮತ್ತು ಶಾರ್ಟ್ ಮೂವಿಗಳನ್ನು ಇತರೆ ಮೂವಿಗಳನ್ನು ನೋಡಿ ತಾನು ಹೀಗಾಗಬೇಕೆಂದು ತಾನು ಹೀಗೂ ಮಾಡಬೇಕೆಂದು ಅಂದುಕೊಂಡಿರುತ್ತಾರೆ. ಅದೇ ರೀತಿಯ ಘಟನೆ ನಮ್ಮ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಎಂದೇ ವಾಸಿಯಾಗಿರುವಂತಹ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ. ಏನಂತ ಅಂದರೆ 3 ಕನ್ವಿಕ್ಟೆಡ್ ಆರೋಪಿಗಳು ಎಸ್ಕೇಪ್ ಆಗಿದ್ದ ಘಟನೆ ಕಲಬುರಗಿಯಲ್ಲಿ ಬೆಳಕಿಗೆ ಬಂದಿತ್ತು. ಅದರಿಂದ 9 ಸಿಬ್ಬಂದಿಗಳ ಅಮಾನತು ಕೂಡ ಆಗಿದೆ. ಎಷ್ಟೋ ಕಷ್ಟಪಟ್ಟು ಕೆಲಸ ತಗೊಂಡು ಇವರದ್ದಂಥ ಕೆಲಸಗಳನ್ನ ಮಾಡಿದ್ದಕ್ಕೆ 9 ಜನ ಸಿಬ್ಬಂದಿಗಳನ್ನ ಅಮಾನತು ಮಾಡಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ನಮ್ಮ ರಾಜ್ಯ ಸರ್ಕಾರ ಒಂದು ಕಡೆಯಿಂದ ಅವರನ್ನು ಅಮಾನತು ಮಾಡಿದ್ದು ಸರಿ ಎನಿಸಬಹುದು, ಒಂದು ದೃಷ್ಟಿಯಿಂದ ಅಮಾನತು ಮಾಡುವುದು ತಪ್ಪು ಎಂದು ಕೂಡ ಅನಿಸಬಹುದು. ಯಾಕೆಂದು ಮುಂದೆ ವಿಡಿಯೋ ಪೂರ್ತಿ ಕೊನೆಯದಾಗಿ ನೋಡಿ ನಿಮಗೆ ತಿಳಿಯುತ್ತಾ ಹೋಗುತ್ತದೆ. ಏನಕ್ಕೆ ಸರಿ ಎನ್ನುವುದಾದರೆ, ಒಬ್ಬ ಆರೋಪಿಯನ್ನು ಪ್ರತಿ 24 ಗಂಟೆಗೊಮ್ಮೆ ಆತನ ಬಳಿ ಏನೇನಿರುತ್ತೆ ಏನೇನಿರುವುದಿಲ್ಲ ಎಂಬುದು ಜೈಲಿನಲ್ಲಿ ಜಪ್ತಿ ಅಂತ ಹೊಡಿತಾರೆ. ಆ ಜಪ್ತಿ ಹೊಡಿಬೇಕಾದ್ರೆ ಇವ್ರ ಹತ್ರ ಬ್ಲೇಡ್ಗಳಾಗಿರ್ಬೋದು, ಚಾಕುಗಳಾಗಿರ್ಬೋದು ಮತ್ತು ಇನ್ನಿತರ ಯಾವುದೇ ನುರಿದ ವಸ್ತುಗಳು ಇವರ ಬಳಿ ಸಿಕ್ಕೇ ಸಿಗುತ್ತೆ. ಆದರೆ ಇವರ ಬಳಿ 24 ಗಂಟೆಗಳಿಂದ ಇದು ರಾಡನ್ನು ಯಾವುದೇ ಕಾರಣಕ್ಕೂ ಕೈಯಿಂದ ಅಥವಾ ಕತ್ತಿಯಿಂದ ಕೊಯ್ಯೋದಕ್ಕೆ ದೊಡ್ಡ ದೊಡ್ಡ ವಸ್ತುಗಳು ಇವರ ಬಳಿ ಯಾವುದೂ ಇರಲಿಲ್ಲ. ಇವರ ಬಳಿ ಇದ್ದಿದ್ದಂಥ ಚಿಕ್ಕ ಬ್ಲೇಡಿನಿಂದ ರಾಡು ಸರಳುಗಳನ್ನ ಕೊಯ್ದುಬಿಟ್ಟು ಮಧ್ಯರಾತ್ರಿ 3 ಗಂಟೆ ಬೆಳಗಿನ ನಸುಕಿನ ಜಾವ 3 ಗಂಟೆಗೆ 3 ಜನ ಆರೋಪಿಗಳು ಕಲಬುರಗಿ ಸೆಂಟ್ರಲ್ ಜೈಲಿಂದ ಎಸ್ಕೇಪ್ ಆಗಿದ್ದು. ಆದ್ದರಿಂದ ಈ ಅಮಾನತು ಮಾಡಿರುವುದು ಸರಿ ಎನಿಸುತ್ತದೆ. ಆದರೆ ಈ 3 ಜನ ಆರೋಪಿಗಳು ಕೂಡ ಒಂದೇ ಕೊಠಡಿಯಲ್ಲಿ ಇದ್ದಿದ್ದರಿಂದ ಇದಕ್ಕೆ ಪೊಲೀಸರು ಯಾವುದೇ ಹೊಣೆ ಆಗೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಪೊಲೀಸರ ಅಮಾನತು ಆಗುವುದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಇದು ಪೊಲೀಸರನ್ನು ಅಮಾನತು ಮಾಡಿದ್ದು ತಪ್ಪು ಎಂದು ಹೇಳುತ್ತೇವೆ. ಯಾಕೆಂದರೆ ಅಲ್ಲಿ ಕಟ್ಟಡ ನಿರ್ಮಾಣವಾಗಿರುತ್ತದೆ. ಕೇವಲ 9 ಸಿಬ್ಬಂದಿಗಳಲ್ಲ, ಎಲ್ಲ ಸಿಬ್ಬಂದಿಗಳು ಅದರಲ್ಲಿ ಗೊತ್ತಿರುತ್ತೆ ಆ ವಿಷಯ. 9 ಜನ ಸಿಬ್ಬಂದಿಗಳ ಅಮಾನತು ಏನಾಗಿದೆ, ಬರೀ ಆ 9 ಜನ ಕುಟುಂಬಕ್ಕೆ ಮತ್ತು 9 ಜನ ಅಧಿಕಾರಿಗಳಿಗೆ ಅನ್ಯಾಯ ಆಗುತ್ತೆ ಅನ್ನುವುದು ನಮ್ಮ ದೃಷ್ಟಿಯಿಂದ ತಪ್ಪು ಎಂದು ನಾವು ತಿಳಿಯುತ್ತೇವೆ. ಏಕೆಂದರೆ ಅಲ್ಲಿನ ಎಲ್ಲ ಜೈಲು ಸಿಬ್ಬಂದಿಗಳ ಪ್ರಕಾರನೂ ಕೂಡ ಅಲ್ಲಿ ಏನು ನಡೀತಿತ್ತು, ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲದೂ ಕೂಡ ನಡೀತಾ ಇತ್ತು. ಅದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಿತ್ತು. ಅಲ್ಲಿ ಏಣಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು, ಇವಾಗ 6 ಸಿಬ್ಬಂದಿ ರೌಂಡ್ಸ್ ಇದ್ದಾಗ ASI ಆಗಿರ್ಬೋದು SI ಆಗಿರ್ಬೋದು ಎಲ್ಲರೂ ಜೈಲಿನ 3 ಸ್ಟಾರ್ಗಳು ಸಹಿತ ಒಂದು ಬೀಟನ್ನು ಹಾಕಿರ್ತಾರೆ. ಸಂಜೆ ಕೌಂಟ್ ಮಾಡಿ ಒಳಗಡೆ ಕೂರಿಸಿ ಹೋಗಿರ್ತಾರೆ. ಅಂದರೆ ಇವರು ಒಂದು ದಿನ ಯಾವುದೇ ಕಾರಣಕ್ಕೂ ಒಂದೇ ದಿನ ಇವರು ಸಾಳುಗಳನ್ನು ಅಥವಾ ರಾಡ್ಗಳನ್ನು ಏನು ಕರೀತಾರೆ ಕಬ್ಬಿಣದ ಕಂಬಿಗಳನ್ನು ಕೊಯ್ಯುವುದಕ್ಕೆ ಸಾಧ್ಯವಿಲ್ಲ. ಸುಮಾರು 15 ದಿನಗಳಿಂದ ಈ ಪ್ರಿಸ್ನರ್ಸು ಅದನ್ನು ಕನ್ವಿಕ್ಟೆಡ್ ಪ್ರಿಸ್ನರ್ಸ್ ಅದನ್ನು ಕೊಯ್ತಾ ಇದ್ದಾರೆ. 15 ದಿನಗಳಿಂದ ಕೊಯ್ತಾ ಇದ್ದಾರೆ ಅಂತ ಅಂದರೆ 3-4 ಶಿಫ್ಟ್ಗಳಾಗಿರುತ್ತೆ. ಎಷ್ಟೋ ಜನ ಎಲ್ಲ ಜೈಲಿನಲ್ಲಿ ವರ್ಕ್ ಮಾಡುವ ಅಷ್ಟೂ ಜನ ಸಿಬ್ಬಂದಿಗಳು ಕೂಡ ಒಂದೊಂದು ರೌಂಡ್ ಆಲ್ರೆಡಿ ಡ್ಯೂಟಿಗಳನ್ನ ಮಾಡಿರ್ತಾರೆ. ಅಂದರೆ ಅಷ್ಟೂ ಜನ ಸಿಬ್ಬಂದಿಗಳಿಗೂ ಕೂಡ ಇದನ್ನು ಚೆಕಪ್ ಮಾಡುವಂಥ ಅಧಿಕಾರ ಇರ್ತಿತ್ತು, ಇದನ್ನು ಕಂಡುಹಿಡಿಯುವಂಥ ಅಧಿಕಾರ ಇರ್ತಿತ್ತು. ಆಗಿನ ಲೆಕ್ಕಾಚಾರ ನೋಡ್ಕೊಂಡು ಹೋದರೆ ಅಷ್ಟೂ ಜನ ಸಿಬ್ಬಂದಿಗಳನ್ನ ಇವರು ಅಮಾನತುಗೊಳಿಸಬೇಕು. ಕೇವಲ 9 ಜನ ಸಿಬ್ಬಂದಿಗಳನ್ನ ಅಮಾನತುಗೊಳಿಸಿರೋದ್ರಿಂದ ಆ 9 ಜನ ಕುಟುಂಬಕ್ಕೆ ಮತ್ತು ಆ 9 ಜನ ಅಧಿಕಾರಿಗಳಿಗೆ ಇವರು ತಪ್ಪನ್ನು ಮಾಡಿದ ರೀತಿಯಾಗುತ್ತದೆ. ಅಮಾನತು ಮಾಡಿದ ತಪ್ಪು ಎನ್ನುವುದು ನಮ್ಮ ದೃಷ್ಟಿಯಿಂದ ಹೇಳಲಾಗುತ್ತದೆ. ಆ 3 ಜನ ಆರೋಪಿಗಳಲ್ಲಿ ಕೇವಲ ಒಬ್ಬ ಆರೋಪಿಯ ಕಾಲಿಗೆ ಗುಂಡನ್ನು ಹಾರಿಸಿ, ಸಂತೋಷ್ ಎನ್ನುವ ಆರೋಪಿ ಕಾಲಿಗೆ ಗುಂಡನ್ನು ಹಾರಿಸಿ ಪೊಲೀಸರು ಅದೇ ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಲಿಮಿಟ್ಸಲ್ಲಿ ಬಂಧಿಸಿದ್ದಾರೆ. ಮತ್ತೆ ಇನ್ನು 12 ಆರೋಪಿಗಳಿಗಾಗಿ ಪೊಲೀಸರು 3 ದಿನಗಳಿಂದ ತೀವ್ರ ಶೋಧ ನಡೆಸುತ್ತಿದ್ದರು. ಆರೋಪಿಗಳ ಯಾವುದೇ ಸಹಿತ ಒಂದು ಕ್ಲೂ ಇಲ್ಲ. ಯಾಕೆಂದರೆ ಆತ ಈತನ ಜೊತೆನೇ ಎಸ್ಕೇಪ್ ಆಗಿದ್ದು, ಈತರ ಜೊತೆನೇ ಬಂದಿದ್ದು. ಆದರೆ 12 ಆರೋಪಿಗಳು ಸಿಕ್ಕಿಲ್ಲ. ಇನ್ನೊಬ್ಬ ಆರೋಪಿ ಇದ್ದ ಇವನ ಜೊತೆ ಅನ್ನೋದು ಸುದ್ದಿ ಕೂಡ ಬಂದಿದೆ. ಆದರೆ ಯಾವುದೇ ದಾಖಲೆಗಳು, ಸರಿಯಾದ ದಾಖಲೆಗಳಿಲ್ಲ, ಪ್ರೂಫ್ ಇಲ್ಲ, ಯಾವುದೇ ರೀತಿಯ ಏನೋ ಒಂದು ಇನ್ಫಾರ್ಮೇಷನ್ ಇನ್ನೂ ಬಂದಿಲ್ಲ. 3 ಜನಗಳಲ್ಲಿ ಕೇವಲ ಒಬ್ಬ ಆರೋಪಿ ಸಿಕ್ಕಿದ್ದಾನೆ. ಇನ್ನು 12 ಆರೋಪಿಗಳು ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ದೇಶಕ್ಕೆ ತೆರಳುವಂತಹ ಎಲ್ಲ ಸಾಧ್ಯತೆ ಇದೆ. ಆದಷ್ಟು ಬೇಗ ಪೊಲೀಸರು ಇವರನ್ನು ಬಂಧಿಸುತ್ತೇವೆ ಎನ್ನುವ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಇದರ ಮುಂದಿನ ಪಾರ್ಟ್ 2 ಅಧ್ಯಾಯ ಇದೇ ವಿಡಿಯೋದಲ್ಲಿ ಬರುತ್ತದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.